ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 61ನೇ ಶ್ಲೋಕವನ್ನ ಅನುಸಂಧಾನ ಮಾಡೋಣ. ಅಸೌ ನಾಸಾವಂಶಸ್ತು ಹಿನಗಿರಿವಂಶಧ್ವಜಪಟಿ ತ್ವದೀಯೋ ನೇದೀಯಃ ಫಲತು ಫಲಮಸ್ಮಾಕಮುಚಿತಂ ವಹಂತ್ಯಂತರ್ಮುಕ್ತಾಃ ಶಿಶಿರಕರನಿಶ್ವಾಸಗಲಿತಂ ಸಮೃದ್ಧ್ಯಾಯತ್ತಾಸಾಂ ಬಹಿರಪಿ ಚ ಮುಕ್ತಾಮಣಿಧರಃ. ಅಸೌ ನಾಸಾವಂಶಸ್ತು ಹಿನಗಿರಿವಂಶಧ್ವಜಪಟಿ ತ್ವದೀಯೋ ನೇದೀಯಃ ಫಲತು ಫಲಮಸ್ಮಾಕಮುಚಿತಂ ವಹತ್ಯಂತರ್ಮುಕ್ತಾ ಶಿಶಿರಕರ ನಿಶ್ವಾಸಗಲಿತಂ ಸಮೃದ್ಧ್ಯಾಯತ್ತಾಸಾಂ ಬಹಿರಪಿ ಚ ಮುಕ್ತಾ ಮಣಿಧರಃ. ಅಸೌ ನಾಸಾವಂಶಸ್ತು ಹಿನಗಿರಿ ವಂಶಧ್ವಜಪಟಿ ತ್ವದೀಯೋ ನೇದೀಯಃ ಫಲತು ಫಲಮಸ್ಮಾಕಮುಚಿತಂ ವಹತ್ಯಂತರ್ಮುಕ್ತಾಃ ಶಿಶಿರಕರ ನಿಶ್ವಾಸಗಲಿತಂ ಸಮೃದ್ಧ್ಯಾಯತ್ತಾಸಾಂ ಬಹಿರಪಿ ಚ ಮುಕ್ತಾಮಣಿಧರಃ. ಈ ಶ್ಲೋಕದಲ್ಲಿ ದೇವಿಯ ಸುಂದರವಾದ ನಾಸಿಕದ ವರ್ಣನೆ ಇದೆ. ಹಿಮವಂತನ ವಂಶದ ಹಿರಿಮೆಯನ್ನು ಸಾರ್ತಕ್ಕಂತಹ ಧ್ವಜ ಈ ನಾಸಿಕ ಅಂತಕ್ಕಂತಹ ಉತ್ಪ್ರೇಕ್ಷೆಯನ್ನ ಇದರಲ್ಲಿ ಮಾಡಿದ್ದಾರೆ. ಸ್ತೋತ್ರ ಲಕ್ಷಣ ಬಂದು ನಮಸ್ಕಾರ. ತುಹಿನಗಿರಿ ವಂಶಧ್ವಜಪಟಿ, ಹಿಮವಂತನ ವಂಶದ ಧ್ವಜ ಪತಾಕೆಯಾಗಿರುವವಳೇ ಪಾರ್ವತಿಯೇ, ತ್ವದೀಯ ನಿನ್ನ ನಾಸಾವಂಶ ದೀರ್ಘವಾದ ಮೂಗು, ಉದ್ದಕ್ಕಿರುವಂತಹ ಮೂಗಿದೆಯಲ್ಲ ಅದು, ಆ ಮೂಗು ಅಂತಕ್ಕಂತಹ ಬಿದಿರಿನ ದಂಡ ನೇದೀಯ ಫಲತು ಫಲಮಸ್ಮಾಕಮುಚಿತಂ, ನನಗೆ ಮತ್ತು ನಮ್ಮವರಿಗೆ ಇಷ್ಟಾರ್ಥವನ್ನು ಉಂಟು ಮಾಡಿಕೊಡಲಿ. ನಿನ್ನ ಈ ದೀರ್ಘವಾದ ಮೂಗು, ಉದ್ದ ಮೂಗು, ಅಂತಹ ಒಳಗೆ ಸಮೃದ್ಧ್ಯಾಹ ಮುಕ್ತಾಹ ಬಹಳ ಮುತ್ತಿನ ಮಣಿಗಳನ್ನು ಹೊಂದಿವೆ. ಯಾಕೆಂದ್ರೆ ತಾಸಾಂ ಒಳಗಿರುವ ಅಂತಹ ಮುತ್ತುಗಳ ಜಾಸ್ತಿಯಾಗಿರೋದ್ರಿಂದ, ಅದಕ್ಕಿಂದ ಶಿಶಿರಕರ ನಿಶ್ವಾಸಗಲಿತಂ, ನಿನ್ನ ನಾಸಿಕದ ಎಡಹೊಳ್ಳೆಯ ಮೂಲಕ ಅಂದರೆ ಚಂದ್ರನಾಡಿ ರೂಪದ ಮೂಲಕ ಅಂದರೆ ನಿಶ್ವಾಸ ಹೊರಬಂದಾಗ ಬಹಿರಪಿ ಚ ಮುಕ್ತಾಮಣಿಧರಃ, ಮೂಗಿನ ಹೊರಗಡೆಯೂ ಕೂಡ ಮುಕ್ತಾಮಣಿಯನ್ನ ಅಂದರೆ ಮೂಗುತಿಯನ್ನು ನಿನ್ನ ನಾಸಾವಂಶವು ಧರಿಸಿದೆ ಅಂತ ಅರ್ಥ. ಈಗ ಬಿದಿರಿನ ಒಳಗಡೆ ಮುತ್ತುಗಳು ಉತ್ಪತ್ತಿಯಾಗತ್ತಲ್ವಾ, ಅದರಿಂದ ನಾಸಿಕಾದಂಡದಲ್ಲಿರ್ತಕ್ಕಂತಹ ಅದ್ರ ಒಳಗಡೆ ಉತ್ಪನ್ನವಾಗಿರ್ತಕ್ಕಂಥ ಮುತ್ತಿನ ಮಣಿಗಳು ಇವೆ. ಅಲ್ಲದೆ ಹಾಗಿಲ್ಲದೆ ಹೋಗಿದ್ರೆ ನಾಸಾದಂಡದ ಹೊರಗಡೆ ಮೂಗುತಿಯ ರೂಪವಾದ ಮುಕ್ತಾಮಣಿಯನ್ನು ಧರಿಸಲಿಕ್ಕೆ ಹೇಗೆ ತಾನೇ ಆಗುತ್ತೆ ಅಂತ. ಇಲ್ಲಿ ಅವಳ ಮೂಗು ಎಷ್ಟು ಚೆನ್ನಾಗಿತ್ತು, ಆಳ್ಗೆ ಹಾಕೊಂಡ್ರೆ ಮೂಗು ಬಟ್ಟು ಅದಕ್ಕೆ ಏನು ಬುಲಾಕುಗಳೆಲ್ಲ, ಮುತ್ತಿನದು ಬುಲಾಕುಗಳೆಲ್ಲ ಹೇಗಿತ್ತು ಅನ್ನೋದನ್ನು ಬರ್ತಕ್ಕಂಥದ್ದು ಇಲ್ಲಿ. ಹಿಮವಂತನ ವಂಶ ಪತಾಕೆಯೇ, ನಿನ್ನ ನಾಸಿಕವೆಂಬ ವಂಶ ಅಂದರೆ ಬಿದಿರು ನಮ್ಮ ಮನದ ಬಯಕೆಗಳನ್ನು ಈಡೇರಿಸಲಿ, ಬೇಗ ಈಡೇರಿಸಲಿ. ಅದರೊಳಗೆ ಬೆಲೆ ಬಾಳುವ ಮುತ್ತುಗಳಿವೆ. ನಿನ್ನ ನಾಸಿಕದ ಎಡಹೊಳ್ಳೆಯ ಮೂಲಕ ಚಂದ್ರನಾಡಿ ರೂಪದ ನಿಶ್ವಾಸ ಹೊರಬಂದಾಗ
ಒಂದು ಮುತ್ತು ಹೊರಬಂದು ಮೂಗಿನ ತುದಿಯಲ್ಲಿ ಮೂಗುತಿ ಥರ ನಿಂತ್ಕೊಂಡಿದೆ ಅನ್ನೋ ಹಾಗೆ. ಎಷ್ಟು ಚೆನ್ನಾಗಿ ಇಲ್ಲಿ ಮುತ್ತನ್ನು ಅದು ಏನು ಬಿದಿರು ಪ್ರೊಡ್ಯೂಸ್ ಮಾಡತ್ತೆ, ಅದು ಈ ಬುಲಾಕ್ ರೂಪದಲ್ಲಿ ಹೊರಗಡೆ ಬಂದಿದೆಯಲ್ಲ. ಬಿದಿರು ಥರ ಮೂಗಿದ್ದು ಆ ಬುಲಾಕು ಮುತ್ತಿಂದು ಹೇಗೆ ಹೊರಗಡೆ ಬಂದಿದೆ ಅಂದರೆ ಈ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ ಶಂಕರರು. ಅಂದರೆ ಶಂಕರಾಚಾರ್ಯರು ಹೇಳ್ತಾರೆ, ಒಳಗು ಹೊರಗು ಮೇಲು ಕೆಳಗು ಎಲ್ಲೆಲ್ಲಿಯೂ ವ್ಯಾಪಕವಾಗಿರ್ತಕ್ಕಂತಹ ದೈವೀ ಶಕ್ತಿಯ ಸಂಪತ್ತನ್ನು ಅನುಭವಿಸುವ ದೇವಿಗೆ ಸೌಂದರ್ಯ ಲಹರಿಯ 61ನೇ ಪುಷ್ಪವನ್ನು ಅವರು ಸಮರ್ಪಿಸ್ತಾ ಇದ್ದಾರೆ. ಈ ಶ್ಲೋಕ ಎಷ್ಟು ಒಂದು ಅದ್ಭುತವಾಗಿರ್ತಕ್ಕಂಥದ್ದು ಅಂತಂದರೆ, ಸ್ತ್ರೀಯರಿಗೆ ಪುರುಷರ ವಶೀಕರಣ, ಸಕಲಾಭೀಷ್ಟ ಸಿದ್ಧಿ, ಮನೋಜಯ, ಲಕ್ಷ್ಮೀ ಕಟಾಕ್ಷ, ವ್ಯಾಪಾರ ಉದ್ಯಮಗಳಲ್ಲಿ ಜಯ. ನೋಡಿ, ಯಾವ ಹೆಣ್ಣಿಗೆ ಯಾವುದೋ ಒಂದು ಗಂಡನ್ನ ಇಷ್ಟಪಟ್ಟಿರ್ತಾಳೆ, ಒಂದು ಹೆಣ್ಣು ಒಂದು ಗಂಡನ್ನು ಇಷ್ಟಪಟ್ಟಿರ್ತಾಳೆ, ಆ ಹುಡುಗನೇ ಸಿಗಬೇಕು ಅಂತಂದರೆ ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ಅವಳಿಗೆ ಆ ಹುಡುಗ ಸಿಗ್ತಾನೆ. ಒಂದು. ಇನ್ನೊಂದು ಲಕ್ಷ್ಮೀ ಕಟಾಕ್ಷ, ಯಾರಿಗೆ ತಾನೇ ಬೇಡ ಲಕ್ಷ್ಮೀ ಕಟಾಕ್ಷ, ಎಲ್ಲರಿಗೂ ಬೇಕು. ಅದಕ್ಕೋಸ್ಕರ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಲಕ್ಷ್ಮೀ ಕಟಾಕ್ಷವಾಗುತ್ತೆ. ಆಮೇಲೆ ನಿದ್ರಾಹೀನತೆ ಇರುತ್ತೆ ನೋಡಿ, ಸುಖವಾದ ನಿದ್ದೆ ಬರೋದಿಲ್ಲ, ರಾತ್ರಿಯೆಲ್ಲ ಒದ್ದಾಡ್ತಾ ಇರ್ತಾರೆ, ಅಂಥವರು ಈ ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ಅವರಿಗೆ ನಿದ್ದೆಯ ಸಮಸ್ಯೆ ಪರಿಹಾರ ಆಗುತ್ತೆ. ಮತ್ತು ಅಸ್ತಮ ಇರುತ್ತೆ, ಅದನ್ನು ಕ್ಯೂರ್ ಮಾಡಿಬಿಡತ್ತೆ ಈ ಶ್ಲೋಕ. ಅಸ್ತಮವನ್ನು ಕ್ಯೂರ್ ಮಾಡುತ್ತೆ. ಹೇಗಪ್ಪ ಇದನ್ನು ಪಠಿಸೋದು ಅಂತಂದರೆ ಇಷ್ಟೇ ಸಿಂಪಲ್. ಏನಪ್ಪ ಅಂತಂದರೆ ಪ್ರತಿನಿತ್ಯ ಸಂಕಲ್ಪ ಮಾಡ್ಕೊಂಡು, ನಿಮಗೆ ಈಗ ನನಗೆ ಇಷ್ಟು ಹೇಳಿದ್ನಲ್ಲ, ಯಾವ ಒಂದು ಫಲ ಬೇಕೋ ಅದನ್ನು ತಾಯಿ ಹತ್ರ ಕೇಳಿಕೊಂಡು ದೇವರಿಗೆ ದೀಪ ಹಚ್ಚಿ, ಆ ತಾಯಿ ಮುಂದೆ ದೀಪ ಹಚ್ಚಿಟ್ಟು 28 ಬಾರಿ ಭಕ್ತಿಯಿಂದ ಕೇಳಿಕೊಂಡ್ರೆ, ಅದೂ ನಿಮಗೆ ನಾನೊಂದು ಹೇಳ್ತೇನೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅದನ್ನು ಸ್ನಾನ ಮಾಡಿ ಈ ಶ್ಲೋಕವನ್ನು ಹೇಳ್ಕೊಳ್ತಾ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಅಪೇಕ್ಷೆಗಳು ಈಡೇರುತ್ತವೆ, ಮನೋಜಯ ನಿಮ್ದಾಗತ್ತೆ. ಶ್ರೀ ಜಗದಂಬಾರ್ಪಣಮಸ್ತು.